ಎಲ್ರಿಗೂ ನಮಸ್ಕಾರ. ಹೊಸ ಐಡಿಯಾಗಳು ಬೇಕು, ಆದ್ರೆ ಎಲ್ಲಿಂದ ಶುರು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಾ? ಹಾಗಾದ್ರೆ ಬನ್ನಿ, ನಮ್ಮ ಕ್ರಿಯೇಟಿವಿಟಿಗೆ ಒಂದು ಬೂಸ್ಟ್ ಕೊಡುವಂತ ಒಂದು ಸಿಂಪಲ್ ಟೆಕ್ನಿಕ್ ಬಗ್ಗೆ ತಿಳ್ಕೊಳ್ಳೋಣ. ಕೆಲವೊಮ್ಮೆ ಮುಂದೇನು ಮಾಡೋದು ಅಂತ ಯೋಚನೆಗಳೇ ಬರೋದಿಲ್ಲ. ಒಂದು ಸ್ಟಕ್ ಆದ ಹಾಗೆ ಫೀಲ್ ಆಗುತ್ತಲ್ಲ. ಹೌದು, ಆ ಒಂದು ಫೀಲಿಂಗ್ ಹೊಸ ಐಡಿಯಾಗಾಗಿ ಹುಡುಕಾಡಿ ಪೂರ್ತಿಯಾಗಿ ಸಿಕ್ಕಿಹಾಕೊಂಡಾಗೆ ಆಗೋದು. ನಾವೆಲ್ಲರೂ ಇದನ್ನ ಒಂದಲ್ಲ ಒಂದ್ಸಲ ಅನುಭವಿಸಿರ್ತೀವಿ ಅಲ್ವಾ? ಆದ್ರೆ ಚಿಂತೆ ಮಾಡಬೇಕಾಗ್ಲಿಲ್ಲ, ಯಾಕಂದ್ರೆ ಈ ಸಮಸ್ಯೆಗೆ ಒಂದು ತುಂಬಾನೇ ಸಿಂಪಲ್ ಆದ್ರೆ ಪವರ್ಫುಲ್ ಆದ ಪರಿಹಾರ ಇದೆ. ಇದನ್ನ ಒಂದ್ ರೀತಿ ಐಡಿಯಾ ಎಂಜಿನ್ ಅಂತಾನೆ ಹೇಳ್ಬೋದು. ಅದರ ಹೆಸರು ಮಾರ್ಫಾಲಾಜಿಕಲ್ ಅನಾಲಿಸಿಸ್. ಅಬ್ಬಾ, ಹೆಸರು ಕೇಳಿ ಏನಿದಿಷ್ಟು ಕಷ್ಟ ಇದೆಯಾ ಅನ್ಕೋಬೇಡಿ. ಇದು ಹೆಸರಲ್ಲೇ ಮಾತ್ರ ಕಾಂಪ್ಲಿಕೇಟೆಡ್, ಆದ್ರೆ ಬಳಸೋಕೆ ತುಂಬಾನೇ ಸಿಂಪಲ್ ಮತ್ತೆ ಎಫೆಕ್ಟಿವ್ ಆದ ಟೆಕ್ನಿಕ್. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಯಾವುದೇ ಒಂದು ಪ್ರಾಬ್ಲಮ್ ಅಥವಾ ಐಡಿಯಾನ ಅದರ ಬೇಸಿಕ್ ಪಾರ್ಟ್ಸ್ ಆಗಿ ಒಡೆಯೋದು. ಅಂದ್ರೆ ಒಂದು ಕ್ರಿಯೆ ಮತ್ತು ಒಂದು ವಸ್ತು ಅಂತ. ಆಮೇಲೆ ಆ ಕ್ರಿಯೆ ಮತ್ತು ವಸ್ತುಗೆ ಬೇರೆ ಬೇರೆ ಆಪ್ಷನ್ಸ್ಗಳನ್ನ ಜೋಡಿಸ್ತಾ ಹೋದ್ರೆ ನಮಗೆ ಅಸಂಖ್ಯಾತ ಹೊಸ ಕಾಂಬಿನೇಷನ್ಸ್ಗಳು ಅಂದ್ರೆ ಹೊಸ ಐಡಿಯಾಗಳು ಸಿಗುತ್ತೆ. ಹಾಗಾದ್ರೆ ಈ ಟೆಕ್ನಿಕ್ನ ನಿಜವಾಗಿ ಬಳಸೋದು ಹೇಗೆ? ಬನ್ನಿ ನೋಡೋಣ. ಕೇವಲ ಮೂರು ಸಿಂಪಲ್ ಸ್ಟೆಪ್ಸ್ನಲ್ಲಿ ಇದನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲನೇ ಹಂತ, ನಮ್ಮ ಸದ್ಯದ ಪರಿಸ್ಥಿತಿನ ಒಂದು ಕ್ರಿಯಾಪದ ಪ್ಲಸ್ ಒಂದು ನಾಮಪದ ಆಗಿ ಬರ್ಕೋಬೇಕು. ಎರಡನೇ ಹಂತ, ಆ ಕ್ರಿಯಾಪದ ಮತ್ತೆ ನಾಮಪದಕ್ಕೆ ಬೇರೆ ಬೇರೆ ಆಲ್ಟರ್ನೇಟಿವ್ಗಳನ್ನ ಅಂದ್ರೆ ಪರ್ಯಾಯಗಳನ್ನ ಲಿಸ್ಟ್ ಮಾಡಬೇಕು. ಇನ್ನು ಮೂರನೇ ಹಂತ, ಈ ಹೊಸ ಪರ್ಯಾಯಗಳನ್ನ ಬಳಸಿ ಹೊಸ ಕಾಂಬಿನೇಷನ್ಗಳನ್ನ ಟ್ರೈ ಮಾಡೋದು, ಹೊಸ ಐಡಿಯಾಗಳನ್ನ ಹುಡುಕೋದು ಅಷ್ಟೇ. ಸರಿ, ಥಿಯರಿ ಎಲ್ಲ ಓಕೆ. ಈಗ ಇದನ್ನ ಪ್ರಾಕ್ಟಿಕಲ್ ಆಗಿ ನೋಡೋಣ ಅಲ್ವಾ? ನಾಯಿಗಳಿಂದ ಹಿಡಿದು ಡಿಗ್ಗರ್ಗಳವರೆಗೆ ಈ ಸಿಂಪಲ್ ಟೆಕ್ನಿಕ್ ಹೇಗೆ ಮ್ಯಾಜಿಕ್ ಮಾಡುತ್ತೆ ಅಂತ 2 ಎಕ್ಸಾಂಪಲ್ಸ್ಗಳ ಮೂಲಕ ನೋಡೇ ಬಿಡೋಣ. ಮೊದಲನೇ ಉದಾಹರಣೆ ತಗೊಳ್ಳೋಣ. ನಾವು ನಾಯಿಗಳಿಗೆ ಸ್ನಾನ ಮಾಡಿಸಿ ಅಲಂಕಾರ ಮಾಡ್ತೀವಿ. ಇದೊಂದು ತುಂಬಾನೇ ಸರಳವಾದ ಸರ್ವಿಸ್ ಬಿಸ್ನೆಸ್ ಅಲ್ವಾ? ಈಗ ನೋಡಿ, ಮ್ಯಾಜಿಕ್ ಶುರು. ಇಲ್ಲಿ ಗಮನಿಸಿ, ಇದೇ ಈ ಟೆಕ್ನಿಕ್ನ ಅಸಲಿ ಪವರ್. ನಮ್ಮ ಮೂಲ ಸ್ನಾನ, ಅಲಂಕಾರ ಅನ್ನೋ ಕ್ರಿಯೆ ಮತ್ತು ನಾಯಿಗಳು ಅನ್ನೋ ವಸ್ತುವನ್ನ ಬೇರೆ ಬೇರೆ ಮಾಡಿ ಅವುಗಳಿಗೆ ಪರ್ಯಾಯಗಳನ್ನ ಲಿಸ್ಟ್ ಮಾಡಿದ ತಕ್ಷಣ ನೋಡಿ, ಸಾಧ್ಯತೆಗಳ ಒಂದು ಹೊಸ ಪ್ರಪಂಚವೇ ನಮ್ಮ ಮುಂದೆ ಓಪನ್ ಆಗುತ್ತೆ. ತಕ್ಷಣ ಒಂದು ಕಾಂಬಿನೇಷನ್ ನೋಡಿ. ತರಬೇತಿ ನೀಡು ಅನ್ನೋ ಕ್ರಿಯೆಯನ್ನ ಕುದುರೆಗಳು ಅನ್ನೋ ವಸ್ತುವಿನ ಜೊತೆ ಸೇರಿಸಿದ್ರೆ ಕುದುರೆಗಳಿಗೆ ಟ್ರೈನಿಂಗ್ ಕೊಡೋದು. ಇದೊಂದು ಪೂರ್ತಿ ಹೊಸ ಬಿಸ್ನೆಸ್ ಐಡಿಯಾ ಆಯಿತು. ಇನ್ನೊಂದು ಕಾಂಬಿನೇಷನ್ ನೋಡೋಣ ಬನ್ನಿ. ತಳಿ ಅಭಿವೃದ್ಧಿ ಅಂದ್ರೆ ಬ್ರೀಡಿಂಗ್ ಮತ್ತು ಹ್ಯಾಮ್ಸ್ಟರ್ಗಳು. ಹ್ಯಾಮ್ಸ್ಟರ್ ಬ್ರೀಡಿಂಗ್ ಇದು ಕೂಡ ಒಂದು ಯುನೀಕ್ ಬಿಸ್ನೆಸ್ ಐಡಿಯಾ. ಇದೆಷ್ಟು ಅದ್ಭುತ ಅಲ್ವಾ? ಒಂದೇ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇಟ್ಕೊಂಡು ಕೆಲವೇ ನಿಮಿಷಗಳಲ್ಲಿ ಎಷ್ಟು ಬೇರೆ ಬೇರೆ ಬಿಸ್ನೆಸ್ ಮಾಡೆಲ್ಗಳನ್ನು ನಾವು ಯೋಚನೆ ಮಾಡ್ಬೋದು ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಸರಿ, ಇನ್ನೊಂದು ಉದಾಹರಣೆ ನೋಡೋಣ. ಈ ಸಲ ಒಂದು ಪ್ರಾಡಕ್ಟ್ ರೆಂಟಲ್ ಬಿಸ್ನೆಸ್. ನಮ್ಮ ಸ್ಟಾರ್ಟಿಂಗ್ ಲೈನ್, ನಾನು ಕಾರುಗಳನ್ನು ಬಾಡಿಗೆಗೆ ನೀಡ್ತೇನೆ. ಇಲ್ಲಿ ಕೂಡ ಸೇಮ್ ಟೆಕ್ನಿಕ್. ಬಾಡಿಗೆ ನೀಡು ಅನ್ನೋ ಕ್ರಿಯೆ ಮತ್ತು ಕಾರುಗಳು ಅನ್ನೋ ವಸ್ತುವನ್ನ ಬೇರೆ ಮಾಡಿ ಅವುಗಳಿಗೆ ಬೇರೆ ಬೇರೆ ಆಪ್ಷನ್ಗಳನ್ನು ಲಿಸ್ಟ್ ಮಾಡಿದೀವಿ. ಈಗ ಇದರಿಂದ ಏನೆಲ್ಲ ಹೊಸ ಐಡಿಯಾಗಳು ಹುಟ್ಟಬಹುದು ಅಂತ ನೋಡೋಣವಾ? ಇಮ್ಮಿಡಿಯೇಟ್ ಆಗಿ ಒಂದು ಐಡಿಯಾ ಸಿಕ್ತು ನೋಡಿ. ಲಾನ್ ಮೂವರ್ಗಳನ್ನು ರಿಪೇರಿ ಮಾಡೋದು. ಯೋಚನೆ ಮಾಡಿ, ಕಾರು ಬಾಡಿಗೆ ಬಿಸ್ನೆಸ್ನಿಂದ ಶುರು ಮಾಡಿ ಈಗ ಲಾನ್ ಮೂವರ್ ರಿಪೇರಿ ಸರ್ವಿಸ್ಗೆ ಬಂದು ನಿಂತಿದ್ದೀವಿ. ಇಲ್ಲಿದೆ ನೋಡಿ ಇನ್ನೊಂದು ಸಾಧ್ಯತೆ. ಮೂಲ ಕ್ರಿಯೆ ಅಂದ್ರೆ ಬಾಡಿಗೆ ನೀಡೋದನ್ನ ಹಾಗೇ ಇಟ್ಕೊಂಡು ವಸ್ತುವನ್ನ ಕಾರುವಿಂದ ಡಿಗ್ಗರ್ಗಳಿಗೆ ಚೇಂಜ್ ಮಾಡಿದ್ರೆ ಸಾಕು, ಒಂದು ದೊಡ್ಡ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ರೆಂಟಲ್ ಬಿಸ್ನೆಸ್ ಐಡಿಯಾ ರೆಡಿ. ಮತ್ತೆ ಇದನ್ನು ನೋಡಿ, ಸಲಹೆ ನೀಡುವುದು ಮತ್ತು ಈ ಬೈಕ್ಗಳು ಅಂದ್ರೆ ಈ ಬೈಕ್ ಕನ್ಸಲ್ಟೆನ್ಸಿ. ಎಲ್ಲಿ ಕಾರ್ ಬಾಡಿಗೆ, ಎಲ್ಲಿ ಈ ಬೈಕ್ ಸಲಹೆ. ಒಂದೇ ಕಡೆಯಿಂದ ಶುರು ಮಾಡಿ ನಾವೆಷ್ಟೆಲ್ಲ ಬೇರೆ ಬೇರೆ ದಿಕ್ಕಲ್ಲಿ ಯೋಚನೆ ಮಾಡ್ಬೋದು ನೋಡಿ. ಇದೇ ಈ ಟೆಕ್ನಿಕ್ನ ಬ್ಯೂಟಿ. ಆದರೆ ಒಂದು ಬಹಳ ಮುಖ್ಯವಾದ ವಿಷಯ ನೆನಪಿರ್ಲಿ, ನಮ್ಗೆ ನೂರಾರು ಐಡಿಯಾಗಳು ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದು ಒಂದೇ ಒಂದು ಒಳ್ಳೆ ಕೆಲ್ಸಕ್ಕೆ ಬರುವಂತೆ ಒಂದು ಐಡಿಯಾ ಅಷ್ಟೇ. ಹಾಗಾದ್ರೆ ಇಷ್ಟೊಂದು ಸಿಂಪಲ್ ಆಗಿರೋ ಈ ಟೆಕ್ನಿಕ್ ಯಾಕೆ ಇಷ್ಟು ಪವರ್ಫುಲ್? ಇದರ ನಿಜವಾದ ಉಪಯೋಗವಾದ್ರೂ ಏನು? ಇದರ ಶಕ್ತಿ ಇರೋದೇ ಇದರ ಸಿಂಪ್ಲಿಸಿಟಿಯಲ್ಲಿ. ಕಲಿಯೋಕೆ ತುಂಬಾನೇ ಈಸಿ, ಮಾಡೋಕೆ ತುಂಬಾ ಫಾಸ್ಟ್ ಮತ್ತು ತುಂಬಾನೇ ಕಡಿಮೆ ಸಮಯದಲ್ಲಿ ರಾಶಿ ಹೊಸ ಐಡಿಯಾಗಳನ್ನ ನಮ್ಮ ಮುಂದೆ ಇಡುತ್ತೆ. ಇದಕ್ಕಿಂತ ಒಳ್ಳೆ ಕ್ರಿಯೇಟಿವ್ ಟೂಲ್ ಇನ್ನೇನ್ ಬೇಕು ಹೇಳಿ? ಹಾಗಾದ್ರೆ ಈಗೆಲ್ಲರ ಮುಂದಿರೋ ಚಾಲೆಂಜ್ ಏನು? ಈ ಸಿಂಪಲ್ ಟೆಕ್ನಿಕ್ ಬಳಸಿ ಯಾವ ಸಮಸ್ಯೆಯನ್ನ ಬಗೆಹರಿಸ್ಬೋದು? ಸ್ವಲ್ಪ ಯೋಚನೆ ಮಾಡಿ. ನಮ್ಮೆಲ್ಲರ ಐಡಿಯಾ ಇಂಜಿನ್ಗಳನ್ನ ಇವತ್ತೇ ಸ್ಟಾರ್ಟ್ ಮಾಡೋಣ.